ಇವತ್ತು ಛಲವಾದಿ ನಾರಾಯಣ ಸ್ವಾಮಿಗಳು ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಅವ್ರು ಚಾಲೆಂಜ್ ಮಾಡ್ಯಾರ, ನೀವು ಯಾವುದೇ ನೀವು ತನಿಖೆ ಮಾಡಿಸ್ರಪ್ಪ, ನಾನು ಇದ್ದೀರಿ, ಸುಮ್ಮನೆ ಆರೋಪ ಮಾಡಲಿಕ್ಕೆ ಹೋಗಬೇಡ ಅನ್ನುವಂಥ ಮಾತನ್ನು ಬಲ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಉತ್ತರ ಹೊಡಬೇಕಾದ್ರೆ ಯಾರು ಆ ಕೆರೆ ಇತ್ತು, ಸ್ಮಶಾನ ಇತ್ತು, ಪ್ರೂವ್ ಮಾಡಬೇಕು. ಅದು ಬದಲಾವಣೆ ಆಗಿ ಮಾಡಿದ್ರಪ್ಪ ಅದನ್ನು ಪ್ರೂವ್ ಮಾಡಬೇಕು. ಇವರು ರಾಜ್ಯದಿಂದ ಅಲ್ಲ, ಇದು ಆಸ್ತಿ ಇವರ ಮಾಡಿದ್ರಂತ ಪ್ರೂವ್ ಮಾಡಬೇಕು. ಇದು ಜವಾಬ್ದಾರಿ ಯಾರದು? ಛಲವಾದಿ ನಾರಾಯಣ ಸ್ವಾಮಿಗಳದು, ಬಿ ಜೆ ಪಿಗಳದ್ದು, ಇವ್ರದೆಲ್ಲ ಇದು ಮಾಡಬೇಕಾಗಿದೆ. ಯಾಕಂದರೆ ಎಂಥ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಅನ್ನೋ ಕಂಡ್ರು ಕೆಲವು ಏನೋ ಎಲ್ಲೋ ಒಂದು ಕಡೆ ಇರ್ತಿರ್ದು. ನಮ್ಮ ರಮೇಶ್ ಕುಮಾರ್ ಬಗ್ಗೆ, ಹಿಂದಿನ ಮಾಜಿ ಸ್ಪೀಕರ್ ಬಗ್ಗೆ ನಾವು ಭಾಳಷ್ಟು ಗೌರವದಿಂದ ನೋಡುವಂಥದ್ದು ಎಲ್ಲೂ ಆಗಿಬಿಟ್ಟಿದ್ದು. ಅವರು ಜೀವನದಲ್ಲಿ ರಾಜಕೀಯವಾಗಿ ಹೆಚ್ಚು ತಪ್ಪಾಗಿದ್ದು, ಹಾಗೆ ಇವ್ರದ್ದು ಆಗಬಾರ್ದು. ಯಾಕಂದ್ರೆ ಇವತ್ತು ರಾಜಕೀಯ ಏನಾಗಿಬಿಟ್ಟದಪ್ಪ ಅಂದರೆ ಕಲುಷಿತ ಆಗಿದೆ. ದುಡ್ಡು ಕೊಟ್ಟವ್ರು ಓಟ್ ಹಾಕ್ತೀವಿ ನಾವೆಲ್ಲ, ನಾವು ತಪ್ಪು ಮಾಡ್ತಾ ಇದ್ವಿ. ಇಲ್ಲಿ ಮತದಾರದ್ದು ದೊಡ್ಡ ತಪ್ಪು, 500,000 ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ವಿ. ಇದು ಆಗಬಾರ್ದಾಗಿತ್ತು, ದುರಂತ ಇದು. ಆದರೆ ಯಾಕಂದರೆ ಇಲ್ಲಿ ತಿಳುವಳಿಕೆ ಇಲ್ಲ, ಶಿಕ್ಷಣ ಇಲ್ಲ, ಬಡತನಲ್ಲ. ಮತ್ತು ಏನು ಮಾಡಲಿ, ಒಂದು ಊಟ ಹೋಗ್ತದಪ್ಪ ಅಂತ ಹೇಳ್ಕೊಂಡು ಪಾಪ ಎರಡು ಊಟಕ್ಕೆ ಒಂದು 500 ರೂಪಾಯಿಗೆ ಓಟ್ ಹಾಕೋದು ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಅದು ಕಾರಣ ಅಂದ್ರೆ ನಮ್ಮಲ್ಲಿ ಬಡತನ ರೀ, ಸಿಕ್ಕಾಪಟ್ಟೆ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, ಈ ದೇಶದಿಂದ 90% ಜನ ಬಡತನದ ಎಡಬಲ ಮೇಲೆ ಕೆಳಗಿದ್ದಾರೆ ಅಷ್ಟೇ. ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇರಲಿಲ್ಲ. ಕೆಲವು ಜನ ನೌಕರದಾರರು ಆರಾಮಿದ್ದಾರೆ, ಭಾರಿ ಇದ್ರೆ ಇಂಡಿಯಾ ಅಂತ ಹೇಳ್ತಾರೆ ಅವರು. ಆದರೆ ಉಳಿದವ್ರ ಕಣ್ಣಾಗ ಇಂಡಿಯಾ ಏನಾಗಿದೆ ಅವ್ರಿಗೆ ಗೊತ್ತದು. ಯಾಕೆ ದಿನ ಎದ್ದ ತಕ್ಷಣ ಹಸುವಿನ ಸಂಕಟ, ನೀರಿನ ಸಂಕಟ, ಸ್ವಚ್ಛ ನೀರಿನ ಸಂಕಟ, ಆರೋಗ್ಯದ ಸಂಕಟ, ಶಿಕ್ಷಣದ ಸಂಕಟ, ಮಕ್ಕಳ ಕೆಲಸ ಶಕ್ತಿ ಇಲ್ಲ. 1 2 3 4 5 6